ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಮಂಟಪನ ಇದ್ದಾರೆ ಅವರೆಲ್ಲ ಅಂತ ಹೇಳಿದ್ರೆ. ಸೊ ಅರ್ಶಿಣ ಶಾಸ್ತ್ರ ಇತ್ತು, ಗೊತ್ತಿದೆ ನಿಮಗೆ. ಮದುವೆ ಶಾಸ್ತ್ರದ್ದು ನೆನ್ನೆ ಒಂದು ಚಿಕ್ಕದಾಗಿ ವಿಡಿಯೋ ಹಾಕಿದ್ದೆ. ಸೊ ಅದ್ರ ಕಂಟಿನ್ಯೂ ವಿಡಿಯೋನೇ ಇವಾಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ತುಂಬ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಮಂಟಪ ಎಲ್ಲ ರೆಡಿಯಾಗಿದೆ. ಅರ್ಶಿಣ ಶಾಸ್ತ್ರಕ್ಕೆ ಎಲ್ಲ ಡೆಕೋರ್ ಕೂಡ ಆಗಿದೆ. ಜೊತೆಗೆ ಇಷ್ಟೆಲ್ಲ ತಟ್ಟೆಗಳು ಜೋಡಿಸಿಟ್ಕೊಂಡಿದ್ದಾರೆ. ಮಣೆ ಹಾಕ್ಬಿಟ್ಟು ಮಣೆ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲನೂ. ತುಂಬ ಚೆನ್ನಾಗಾಯಿತು ಅರ್ಶಿಣ ಶಾಸ್ತ್ರ. ಹೇಗಾಯಿತು ಏನು ಅಂತ ಮುಂದೆ ನೋಡಿ ಫ್ರೆಂಡ್ಸ್. ಇದು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ನೋಡಿ, ಇವ್ರದ್ದೇನೆ ಮದುವೆ. ಅರ್ಶಿಣ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ರಿಚರ್ಡ್ ಪಾಲ್ ಅಂತ ಇವ್ರ ಹೆಸರು. ಸೊ ಇಲ್ಲಿಂದ ಅರ್ಶಿಣ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಎಲ್ಲ ವೀಡಿಯೋನೂ ಒಂದರಲ್ಲೇ ಹಾಕೋದ್ರಿಂದ ತುಂಬ ಲೆಂತ್ ಆಗಿಬಿಟ್ಟಿದೆ. ಅದಕ್ಕೆ ನೆನ್ನೆ ಸ್ವಲ್ಪ ಹಾಕಿದೆ. ಇದರಲ್ಲಿ ಅರ್ಶಿಣ ಶಾಸ್ತ್ರದ ಮಾತ್ರ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋನೂ ಬರುತ್ತೆ ಫ್ರೆಂಡ್ಸ್. ಆವಾಗ ಬಳೆ ಶಾಸ್ತ್ರದ ವೀಡಿಯೋಗಳು ಮತ್ತು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ. ಅವ್ರ ರಿಲೇಷನ್ ಅವರೆಲ್ಲರೂ ಬಂದಿದ್ದರು. ಕಾರ್ತಿಕ್ ಇವರು. ಸ್ವಲ್ಪ ಅಕ್ಕಪಕ್ಕ ಸೌಂಡ್ ಇದೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಅದು ಪೂಜೆ ಮಾಡ್ತಾಯಿದ್ದಾರೆ ಅರ್ಶಿಣ ಹಚ್ಚೋಕ್ಕೂ ಮುಂಚೆ ಅದೆಲ್ಲದಕ್ಕೂ. ನೋಡಿ, ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಸ್ಟಾರ್ಟ್ ಮಾಡಿದ್ರು ಅರ್ಶಿಣ ಶಾಸ್ತ್ರನ. ಇವ್ರ ಹೆಸರು ಮಂಜು ಅಕ್ಕ ಅಂತ ಹೇಳ್ಬಿಟ್ಟು. ಚಿನ್ರಾಜಣ್ಣ ಇದ್ದಾರೆ ಅಲ್ವಾ, ಅವರ ಅಕ್ಕನ ಸೊಸೆ ಇವರು. ಇವರೇ ಎಲ್ಲನೂ ಮುಂದೆ ನಿಂತು ನಡೆಸ್ಕೊಟ್ಟಿದ್ದು. ಜೊತೆಗೆ ಎಲ್ಲ ಫಂಕ್ಷನಿಂದು ಜವಾಬ್ದಾರಿ ಹೊತ್ಕೊಂಡಿದ್ದು ಇವರೇನೆ. ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಂತ. ಅಷ್ಟು ಚೆನ್ನಾಗಿ ಎಲ್ಲ ಫಂಕ್ಷನನ್ನು ನಡೆಸ್ಕೊಟ್ರು. ಮುಂದೆ ನಾನೆಲ್ಲ ವೀಡಿಯೋಸು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಹೇಗಿದೆ ಏನು ಅಂತಂದು ಹೇಳ್ಬಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ನೋಡಿ, ಎಲ್ಲನೂ ಮುಂದೆ ನಿಂತ್ಕೊಂಡು ತುಂಬ ಚೆನ್ನಾಗೆಲ್ಲ ನಡೆಸ್ಕೊಟ್ರು. ಎಲ್ಲ ಡೆಕೋರೇಷನಿಂದಾಗಿ ಪ್ರತಿ ಒಂದು ಕೆಲಸನೂ ಮುಂದೆ ನಿಂತು ಮಾಡಿಸ್ಕೊಟ್ಟಿದ್ದು ಇವರೇನೇ. ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಮದುವೆ ಇದು. ಚೆನ್ನಾಗಾಗಬೇಕು, ಎಲ್ಲೂ ಯಾವ ಥರನೂ ಗಲಾಟೆಗಳಾಗಲಿ ಮತ್ತೊಂದಾಗಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗೆಲ್ಲ ನಡೆಸ್ಕೊಟ್ರು ಮಂಜು ಅಕ್ಕ ಮುಂದೆ ನಿಂತ್ಕೊಂಡು. ನೋಡಿ, ಅಂದರೆ ಎಲ್ಲರೂ ಬಂದಿದ್ದರು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಗಳಾಗಿರ್ಬೋದು, ಎಲ್ಲರೂ ಬಂದು ಅಷ್ಟೇ ಚೆನ್ನಾಗಿ ನಡೆಸ್ಕೊಟ್ರು. ನೋಡಿ, ಇವರು ಶಾಂತಕ್ಕ ಅಂತ, ಕಾವೇರಕ್ಕ ಇದ್ದಾರೆ ಅಲ್ವಾ, ಅವರ ಅಕ್ಕ, ಅವರು ದೊಡ್ಡವರು. ಸೊ ನಾನು ಕೂಡ ಅರ್ಶಿಣ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನನ್ನು ಅಷ್ಟೇ ಕಾವೇರಕ್ಕ ಅವ್ರ ಮನೇಲಿ ಅವ್ರ ಫ್ಯಾಮಿಲಿ ಎಲ್ಲ ಗೊತ್ತು ನನಗೆ. 20 ವರ್ಷದಿಂದ ನಮ್ಗೊಂಥರ ಫ್ಯಾಮಿಲಿ ಫ್ರೆಂಡ್ ಅನ್ನೋದಕ್ಕಿಂತ ನನಗೆ ಅದೊಂಥರ ತವ್ರ ಮನೆ ಇದ್ದಂಗೆ ಆಗ್ಬಿಟ್ಟಿದೆ. ಯಾವಾಗಲೂ ಹೇಳ್ತಿರ್ತೀನಿ ನಾನು, ನನಗೆ ಬೆಂಗಳೂರಲ್ಲಿ ಒಂದು ತವ್ರ ಮನೆ ಇದೆ ಅಂತ. ಸೊ ನನಗೆ ತವ್ರ ಮನೆಗಿಂತ ಹೆಚ್ಚದು. ಅದೇ ಥರನೇ ನನ್ನನ್ನು ಅವರು ನೋಡ್ಕೊಳ್ಳೋದು, ಅವ್ರ ಮನೆ ಮಗಳ ಥರನೇ. ಅವ್ರ ಅಕ್ಕ ತಂಗಿರಾಗಿರ್ಬೋದು, ಅವ್ರ ರಿಲೇಷನ್ಗಳಾಗಿರ್ಬೋದು, ಎಲ್ಲರೂ ಅಷ್ಟೇ. ಅಣ್ಣನೇ ಹೇಳ್ತಿರ್ತಾರೆ ಯಾವಾಗೂ, ನನ್ನ ತಂಗಿ ಅವಳು, ನನ್ನ ತಂಗಿ ಅಂತ ಹೇಳ್ತಿರ್ತಾರೆ. ಸೊ ಅದೇ ಥರನೇ ಅವ್ರು ನಾನು ನೋಡ್ಕೊಳ್ಳೋದು. ನಮ್ಮ ಮನೆ ಮದುವೆ ಥರನೇ ನನಗೂ ಅದು ಫೀಲ್ ಆಗೋದು ಅವ್ರ ಮನೇಲಿ. ನಾನೊಂದು ಸೇಮ್ ಅವ್ರ ಮನೆ ಮಗಳು ಯಾವ ಥರ ನೋಡ್ಕೋತಾರೆ ಅದೇ ಥರನೇ. ಎಲ್ಲೇ ಹೋಗಲಿ, ಏನೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಮಾಡಿದ್ರೂ ನನ್ನ ಬಿಟ್ಟು ಮಾಡೋದಿಲ್ಲ ಅವರು. ಚಿಕ್ಕ ವಯಸ್ಸಿಂದ ನೋಡಿರೋದು. ನಾನು ಬೆಂಗಳೂರು ಬಂದಾಗ ಅವನಿನ್ನೂ ಚಿಕ್ಕವನು, ರಿಚರ್ಡು. ಆವಾಗಿಂದನೂ ಗೊತ್ತು. ಸೊ ಅವರು ಎಲ್ಲರೂ ಅಷ್ಟೇ, ಅವ್ರ ಅಕ್ಕರಾಗಿರ್ಬೋದು, ಅವ್ರ ಅಕ್ಕನ ಮಕ್ಕಳಾಗಿರ್ಬೋದು, ಎಲ್ಲರೂ ನನ್ನನ್ನು ಅದೇ ಥರನೇ ಅವ್ರ ಮನೆ ಮಗಳ ಥರನೇ ನೋಡ್ಕೊಂಡಿದ್ದಾರೆ ಇಷ್ಟು ವರ್ಷದಿಂದನೂ. ಹಾಗೇ ಇದ್ದಾರೆ. ಏನೇ ಒಂದು ಚಿಕ್ಕ ಫಂಕ್ಷನ್ ಆದ್ರೂ ಎಲ್ಲರೂ ಕರೀತಾರೆ. ಸೊ ನನಗೆ ನನ್ನ ಮನೆ ಮದುವೆನೇ ಅನ್ನೋ ಥರ ಫೀಲ್ ಆಯಿತು ನಮಗೆ. ತುಂಬ ಚೆನ್ನಾಗಿ ಎಲ್ಲನೂ ಆಯಿತು. ಅಂದರೆ ಅವ್ರ ಮನೇಲಿ ಇದು ಫಸ್ಟ್ನೇ ಫಂಕ್ಷನ್ ಇದು.
ಮೊದಲನೇ ಫಂಕ್ಷನ್ ಇದು ಇವ್ರ ಮನೆಯಲ್ಲಿ. ಯಾಕೆಂದರೆ ರಿಚರ್ಡ್ ಒಬ್ಬರೇ ಆಗಿರೋದ್ರಿಂದ, ಮೊದಲನೇ ಮದುವೆ ಆಗಿರೋದ್ರಿಂದ ಎಲ್ಲರಿಗೂ ಅಷ್ಟೇ ತುಂಬ ಖುಷಿ ಇತ್ತು. ನೋಡಿ, ಊರಿಂದ ಶಾಂತಕ್ಕ ಅವ್ರ ಮಗಳು ಇವರು, ಸವಿತಾ ಅಂತ, ಅವ್ರು ಕೂಡ ಬಂದಿದ್ದರು ಊರಿಂದ. ಅಂದರೆ ಮದುವೆ ಮನೆ ಅಂದರೆ ಜನಗಳು ಇರಬೇಕು, ಅಕ್ಕಪಕ್ಕ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಮದುವೆ ಮನೆ ಫಂಕ್ಷನ್ ಅಂದ್ರೇ ಹಂಗೇ ತುಂಬ ಖುಷಿ ಇರುತ್ತೆ. ಪಾಪ ಅವನಿಗೆ ಇದು ಯಾವುದೂ ಹೊಸ್ದಲ್ವಾ, ಅವನಿಗೆ ತುಂಬ ಹೊತ್ತು ಕೂರಿಸ್ಬಿಟ್ಟು ಇದೆಲ್ಲ ಮಾಡ್ತಾಯಿದ್ದಿದ್ದಕ್ಕೆ. ನೋಡಿ, ಕಾವೇರಕ್ಕ ಕೂಡ ಬಂದರು, ಇವ್ರ ಮಗನೇ. ಹಿಂದೆ ಅಣ್ಣ ಇದ್ದಾರೆ ನೋಡಿ, ಚಿನ್ನರಾಜಣ್ಣ ಅಂತ. ಚಿನ್ನರಾಜಣ್ಣ ಮತ್ತು ಕಾವೇರಕ್ಕ ಅವ್ರ ಮಗ ಇವರು, ರಿಚರ್ಡು. ಸೊ ಅವ್ರಿಗೆ ತುಂಬ ಯೋಚನೆ ಇತ್ತು, ಹೆಂಗಾಗುತ್ತೆ ಏನು ಅಂದ್ಬಿಟ್ಟು ತುಂಬಾ ಕಷ್ಟಪಟ್ಟಿದ್ರು ಅವರು. ಸೊ ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಹಾಗಾಗಿ ಅವ್ರಿಗೂ ತುಂಬ ಖುಷಿ ಆಯಿತು. ಅಂದರೆ ಮೊದಲನೇ ಮದುವೆ ಅಲ್ವಾ ಅವ್ರ ಮನೇಲಿ. ಸೊ ಎಂಥವ್ರಿಗಾದ್ರೂ ತಂದೆ ತಾಯಿಗೊಂದು ಖುಷಿ ಅನ್ನೋದು ಇದ್ದೇ ಇರುತ್ತೆ, ಜೊತೆಗೊಂದು ಭಯನೂ ಇರುತ್ತೆ ಅಲ್ವಾ, ಹೆಂಗಾಗುತ್ತೋ ಏನು ಅಂತ. ಅದೇ ಥರನೇ ಅವರು ಇದ್ದಿದ್ದು. ಬಟ್ ಆಮೇಲೆಲ್ಲ ಖುಷಿಪಟ್ಟರು, ಚೆನ್ನಾಗಾಯಿತು, ಅರ್ಶಿನ ಶಾಸ್ತ್ರನೂ ಎಲ್ಲನೂ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ತುಂಬ ಖುಷಿಪಟ್ಟರು ಎಲ್ಲರೂ. ನೋಡಿ, ಇವರೇನೆ ಚಿನ್ನರಾಜಣ್ಣ. ಒಬ್ಬನೇ ಮಗ ಆಗಿರೋದ್ರಿಂದ ತುಂಬ ಪ್ರೀತಿಯಿಂದ ಬೆಳೆಸಿದ್ದಾರೆ ಅವರು. ಚಿಕ್ಕವನಿದ್ದಾಗಿಂದ ನಾನು ನೋಡಿದ್ದೀನಿ, ಅಷ್ಟೇ ಚೆನ್ನಾಗಿ ಬೆಳೆಸಿದ್ದಾರೆ ಅವನನ್ನು ಅವರು. ನೋಡಿ, ಅಣ್ಣಂಗೆ ಖುಷಿ ಆಗ್ಬಿಟ್ಟು ಹೆಂಗೆ ಹಚ್ಚುತ್ತಾ ಇದ್ದಾರೆ ಅರಿಶಿನ ಅಂತ. ಅವ್ರಿಗಂತೂ ತುಂಬ ಖುಷಿ, ಮಗನಿಗೆ ಮದುವೆ ಮಾಡ್ತಾಯಿದ್ದೀವಿ ಅಂತ. ರಿಚ್ಚುಗಿಂತ ಜಾಸ್ತಿ ಅಣ್ಣಂಗೆ ಖುಷಿಯಾಗಿರೋ ಥರ ಇದೆ ನೋಡಿ, ಎಲ್ಲ ಹೆಂಗೆ ಮೆತ್ತುತ್ತಾ ಇದ್ದಾರೆ ಅಂತ ಅರಿಶಿನ. ಎಲ್ಲರೂ ನಗ್ತಾಯಿದ್ರು ನೋಡಿ, ತುಂಬ ಖುಷಿ ಆಗ್ಬಿಟ್ಟಿದೆ ಅಣ್ಣಂಗೆ ಅಂತ. ಅಂದರೆ ಮಕ್ಳಿಗೆ ಮದುವೆ ಅಂದರೆ ಎಲ್ಲ ತಂದೆ ತಾಯಿಗೂ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಮಕ್ಕಳು ಮದುವೆ ನೋಡಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೂ ಒಂದು ಆಸೆ ಇರುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ಕಾವೇರಕ್ಕ ಎಲ್ಲರನ್ನೂ ಅರಿಶಿನ ಹಚ್ಚಿ ನಿಲ್ಲಿಸಿದ್ದಾರೆ, ಎಲ್ರಿಗೂ ಅರಿಶಿನ ಮೆತ್ಬಿಟ್ಟಿದ್ದಾರೆ. ಆಮೇಲೆ ಅಕ್ಕಪಕ್ಕದಲ್ಲಿರೋ ಎಲ್ಲರೂ ಬಂದಿದ್ದರು. ಅಂದರೆ ಸುಮಾರು ವರ್ಷ ಅವ್ರು ಒಂದೇ ಕಡೆ ಇರೋದರಿಂದ ಒಂದು 20 ವರ್ಷ, 25-26 ವರ್ಷ ಆಯಿತು ಅವರು ಆ ಏರಿಯಾದಲ್ಲಿ ಬಂದು. ಹಾಗಾಗಿ ಅಕ್ಕಪಕ್ಕ ಎಲ್ಲ ಬಂದಿದ್ದರು. ಇವರು ಚಿನ್ನರಾಜಣ್ಣ ಅವ್ರ ತಮ್ಮ ಇವರು. ಅಂದರೆ ಅವ್ರ ಫ್ಯಾಮಿಲಿಲಿ ಫಸ್ಟ್ನೇ ಮದುವೆ ಇದು, ಹಾಗಾಗಿ ಅವರೆಲ್ಲರಿಗೂ ತುಂಬ ಖುಷಿ. ಒಂದು ಕಡೆ ಬಳೆ ಶಾಸ್ತ್ರ ಕೂಡ ನಡೀತಾ ಇತ್ತು, ಬಟ್ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬೇರೆ ಬೇರೆ ವಿಡಿಯೋ ಹಾಕ್ತಾಯಿದ್ದೀನಿ. ಅರ್ಶಿನದ ಬೇರೆ ಆ ಥರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇವರು ಅವ್ರ ಚಿಕ್ಕಮ್ಮ, ಅಂದರೆ ಕಾವೇರಕ್ಕ ಇದ್ದಾರೆ ಅಲ್ವಾ, ಅವರ ಚಿಕ್ಕಮ್ಮ ಇವರು. ಊರಿಂದ ಅವ್ರು ಕೂಡ ಬಂದಿದ್ದರು ಮದುವೆಗೆ. ಇವರು ರಾಣಿ ಅಕ್ಕ ಅಂತ, ಚಿನ್ನರಾಜಣ್ಣ ಇದ್ದಾರೆ ಅಲ್ವಾ, ಅವರ ಅಕ್ಕ, ಅವರ ಸೊಸೆ ಇವರು. ಎಲ್ಲರೂ ಬಂದು ಖುಷಿ ಖುಷಿಯಾಗಿ ನಡೆಸ್ಕೊಟ್ರು. ಸೊ ನೋಡಿ, ಇವಾಗೆಲ್ಲ ಅರಿಶಿನ ಶಾಸ್ತ್ರದ್ದೆಲ್ಲ
ಮುಗಿತಾ ಬಂತು. ಇವಾಗ ನೀರು ಹಾಕಬೇಕು ಅವ್ರಿಗೆ. ಸೊ ನಾನು ಸ್ವಲ್ಪ ದೂರದಿಂದ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಅಲ್ಲಿ ವೀಡಿಯೋ ಮಾಡ್ತಾ ಇದ್ದಿದ್ದರಿಂದ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ದೂರದಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಕಾರ್ತಿಕ್ ಅವ್ರು ಕೂಡ ಅರಿಶಿನ ಹಚ್ತಾ ಇದ್ದಾರೆ. ಶಾಂತಕ್ಕ ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ ಥರ ಹಚ್ಚಬೇಕು ಅಂತ. ಅವರೆಲ್ಲ ಜೊತೆಗೆ ಬೆಳೆದಿರೋದಂತೆ ಚಿಕ್ಕವರಿದ್ದಾಗಿಂದನೂ. ಸೊ ಅವ್ರಿಗೆಲ್ಲ ಒಂದು ಖುಷಿ ಮದುವೆ ನೋಡೋದಕ್ಕೆ. ಕಾರ್ತಿಕ್ ಅವರು, ಬಬ್ಲು ಆಗಿರ್ಬೋದು, ಅವರೆಲ್ಲರೂ ಜೊತೆಗೆ ಬೆಳೆದಿರೋದಂತೆ ಚಿಕ್ಕವರಿದ್ದಾಗಿಂದ. ಅವರೆಲ್ಲ ಹೇಳ್ತಾಯಿದ್ರು ಎಲ್ಲ ಜೊತೆಗೆ ಚಿಕ್ಕವರಿದ್ದಾಗಿಂದ ಬೆಳೆದಿರೋದು ಅಂತ. ಸೊ ಹಂಗಾಗಿ ಎಲ್ಲರೂ ಬಂದಿದ್ದರು, ಎಲ್ಲರಿಗೂ ಒಂಥರ ಖುಷಿ. ನೋಡಿ, ಬಬ್ಲು ಕೂಡ ಅರಿಶಿನ ಹಚ್ಚುತ್ತಾ ಇದ್ದಾರೆ. ನೋಡಿ, ಅಕ್ಕಪಕ್ಕ ಮನೇಲಿರೋರು ಊರಿಂದ ಎಲ್ಲ ಬಂದಿದ್ದರು. ಸೊ ಅವರೂ ಆರತಿ ಮಾಡ್ತಿದ್ದಾರೆ ಇವಾಗ. ಕೆಂಪಾರತಿ ಅಂತಾರಲ್ವಾ, ಸೊ ಆ ಕೆಂಪಾರತಿ ಮಾಡ್ತಾಯಿದ್ದಾರೆ. ನೋಡಿ, ಕಾವೇರಕ್ಕನ ಎಲ್ರಿಗೂ ಅರಿಶಿನ ಮೆತ್ತುತ್ತಾ ಇದ್ದಾರೆ. ಬಂದಿರೋರು ಯಾರಿಗೂ ಬಿಡ್ತಾ ಇಲ್ಲ, ಎಲ್ಲರಿಗೂ ಅರಿಶಿನ ಮೆತ್ತುತ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಬಳೆ ಶಾಸ್ತ್ರ ಕೂಡ ನಡೀತಾ ಇದೆ, ಅದು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಅವ್ರ ಅಕ್ಕ ಅವರು, ಶಾಂತಕ್ಕ, ಅವ್ರಿಗೂ ಬಿಡ್ತಾ ಇಲ್ಲ, ಎಲ್ರಿಗೂ ಅರಿಶಿನ ಹಚ್ಚಿದ್ದಾರೆ. ಅಕ್ಕಪಕ್ಕ ಮನೆಯವ್ರಿಗೆ ಎಲ್ಲರಿಗೂ, ಊರಿಂದ ಬಂದಿರೋರಿಗೆ ಎಲ್ರಿಗೂ ಅರಿಶಿನ ಹಚ್ತಾ ಇದ್ದಾರೆ. ಬೇಡ ಅಂತ ಹೇಳ್ತಾಯಿದ್ರು ಕೆಲವರೆಲ್ಲನೂ, ಕೇಳ್ತಾನೆ ಇರಲಿಲ್ಲ, ಎಲ್ಲರಿಗೂ ಹಚ್ಚಿದ್ರು. ನೋಡಿ, ಇಡೀ ಏರಿಯಾದಲ್ಲಿರೋ ಜನ, ಅವ್ರ ಏರಿಯಾದಲ್ಲಿ ತುಂಬ ವರ್ಷ ಇರೋದ್ರಿಂದ ಎಲ್ಲರೂ ಬಂದಿದ್ದರು ಫಂಕ್ಷನ್ಗೆ. ನೋಡಿ, ನಮಗೂ ಎಲ್ಲರಿಗೂ ಅರಿಶಿನ ಹಚ್ಚಿ ಕೂರಿಸವ್ರೆ. ಹೇಮಂಗೂ ಹಚ್ಚುತ್ತಾ ಇದ್ದಾರೆ. ಇವರೆಲ್ಲ ಅಲ್ಲೇ ಅಕ್ಕಪಕ್ಕದಲ್ಲಿರೋ ಅಂಥವ್ರು, ತುಂಬ ವರ್ಷ ಗೊತ್ತಿರೋದ್ರಿಂದ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಹಂಗಾಗಿನೇ ಎಲ್ಲರೂ ಬಂದು ಫಂಕ್ಷನಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನೋಡಿ, ಅಕ್ಕಪಕ್ಕ ಮನೆಯವ್ರು ಕೂಡ ಎಲ್ಲರೂ ಬಂದಿದ್ದಾರೆ. ಹಿಂಗೇನೆ ಅಲ್ವಾ ಫಂಕ್ಷನ್ ಅಂದರೆ, ರಿಲೇಷನ್ಗಳು, ಫ್ರೆಂಡ್ಸು, ರಿಲೇಟಿವ್ಸು, ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಖುಷಿ ಖುಷಿಯಾಗಿ ಮಾಡಿದ್ರೇ ಅದು ಮದುವೆ ಅಲ್ವಾ. ಒಂಥರ ಖುಷಿ ಇರುತ್ತೆ ಎಲ್ಲರಿಗೂ. ನೋಡಿ, ಶಾಂತಕ್ಕ, ನಾನು, ಹೇಮ ಇದ್ದೀವಿ. ಕಾವೇರಕ್ಕ ಅವ್ರ ದೊಡ್ಡಕ್ಕ ಇವರು. ಸೊ ಇವಾಗ ಅರಿಶಿನದ ಶಾಸ್ತ್ರ ಎಲ್ಲ ಮುಗೀತು ಫ್ರೆಂಡ್ಸ್. ಇದು ಇವಾಗ ನೀರೆಲ್ಲ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲರೂ ಹಚ್ಚಿದ್ದಾಯಿತು ಅರಿಶಿನ ಎಲ್ಲನೂ. ಇವಾಗ ನೀರು ಹಾಕಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ರಿಚ್ ಫ್ರೆಂಡ್ ಇವರು, ರಂಜಿತ್ ಅಂತ. ಎಲ್ಲರೂ ಬಂದಿದ್ರು ಅವ್ರ ಕಡೆ. ನೋಡಿ, ರಂಜಿತ್ತು ಅಷ್ಟೇ, ಎಲ್ಲ ಮುಂದೆ ನಿಂತ್ಕೊಂಡು ಅವ್ರು ಹೇಳ್ದಂಗೆ ಎಲ್ಲ ಮಾಡ್ತಾಯಿದ್ರು. ಮುಂದೆ ಇದ್ದಾರೆ ರಂಜಿತ್ತು. ನಾನು ಸ್ಟಾರ್ಟಿಂಗಲ್ಲಿ ಅವ್ರ ವೀಡಿಯೋ ತೊಗೊಳ್ಳಿಲ್ಲ, ಬಟ್ ಆಮೇಲೆ ತೊಗೊಂಡೆ. ನಾನು ವೀಡಿಯೋ ಮಾಡ್ತಾ ಇರೋದಕ್ಕೂ ಕೇಳ್ತಾಯಿದ್ರು ರಂಜಿತ್ತು, ಇಷ್ಟೊಂದು ವೀಡಿಯೋ ಮಾಡ್ತಿದ್ದೀರಾ ಅಂತ. ಸೊ ಅದೇನು ಮನೆ ಮದುವೆ ಅಂದರೆ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್.
ಎಲ್ಲರಿಗೂ. ಸೊ ಇದೊಂದು ಮದುವೆಗೆ ನಾವೆಲ್ಲ ತುಂಬ ಕಾಯ್ತಾ ಇದ್ವಲ್ವ. ಸೊ ಅದಕ್ಕೋಸ್ಕರ ನಾನು ತುಂಬ ವೀಡಿಯೋಸ್ ಮಾಡಿಕೊಂಡೆ ನಾನು. ನೋಡಿ ಮಂಜು ಅಕ್ಕ ನೀರು ಹಾಕ್ತಾಯಿದ್ದಾರೆ ಇವಾಗ, ಅರಿಶಿಣ ನೀರು. ಸೊ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಆಶೀರ್ವಾದ ಮಾಡಿ ಅವ್ರಿಗೆ ಖುಷಿಯಾಗಿ ಲೈಫಲ್ಲಿ ಚೆನ್ನಾಗಿರಲಿ. ಸೊ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ರೂ ಆಶೀರ್ವಾದ ಮಾಡಿ ಅವರಿಬ್ರಿಗೂ. ಇದರಲ್ಲಿ ಅರಿಶಿಣ ಶಾಸ್ತ್ರದ ಮಾತ್ರನೇ ವಿಡಿಯೋ ಹಾಕಿರೋದು ಫ್ರೆಂಡ್ಸ್. ಆಮೇಲೆ ರಿಸೆಪ್ಷನ್ದಾಗಿರ್ಬೋದು, ಮುಹೂರ್ತದ್ದಾಗಿರ್ಬೋದು ಆಮೇಲೆ ವಿಡಿಯೋ ಅಂದರೆ ಎಡಿಟಿಂಗ್ ಮಾಡೋಕ್ಕೆ ಕೂಡ ನನಗೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಎಡಿಟಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಹೊಸ ಜೋಡಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಬಂದಿರೋರು ಎಲ್ಲರ ಕೈಲೂ ನೀರು ಹಾಕ್ಸ್ತಾ ಇದ್ದಾರೆ, ಅರಿಶಿಣ ನೀರು. ರಂಜಿತ್ ಅಂತೂ ರಿಚ್ಚನ್ನ ಬಿಟ್ಟು ಎಲ್ಲೂ ಹೋಗಲಿಲ್ಲ. ರಿಚ್ಚು ಜೊತೆನೇ ಇದ್ದರು 2 ದಿನದಿಂದನೂ, ರಿಚ್ಚು ಫ್ರೆಂಡು. ಆಮೇಲೆ ಇನ್ನೂ ಒಬ್ರು ಇದ್ದರು, ಸಾರಿ ನನಗೆ ಅವ್ರ ಹೆಸರು ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇದು ಅರಿಶಿಣ ಶಾಸ್ತ್ರದ್ದೆಲ್ಲ ಕಂಪ್ಲೀಟ್ ಆಯಿತು. ಜೊತೆಗೆ ಎಲ್ಲರೂ ತುಂಬ ಚೆನ್ನಾಗಿ ಬಂದು ನಡೆಸ್ಕೊಟ್ರು. ನಾನು ಕೂಡ ನೀರು ಹಾಕ್ತಾಯಿದ್ದೀನಿ, ಅರಿಶಿಣದ ನೀರು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.